ನಟ ದರ್ಶನ್ ಸದ್ಯಕ್ಕೆ ಪರಪನಗ್ರಹಾರ ಜೈಲಿನಲ್ಲಿದ್ದಾರೆ. ದರ್ಶನ್ಗೆ ಈಗ ಊಟ ಅಲ್ಲಿ ಇರುವಂತ ಉಪಹಾರ ಎಲ್ಲವೂ ಕೂಡ ಸೇರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಲೈಫ್ ಇರುತ್ತೆ, ಐಷಾರಾಮಿ ಜೀವನ ಇರುತ್ತೆ. ಆದ್ರೆ ಈಗ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಬಿಟ್ರೆ ಬೇರೇನೂ ಕೂಡ ಅಲ್ಲಿ ಸಿಗ್ತಾ ಇಲ್ಲ. ಚಿಕನ್ ಮಟನ್ ಫ್ರೂಟ್ಸ್ ಜ್ಯೂಸ್ ಅನ್ನ ಸೇವಿಸ್ತಾ ಇದ್ದಂತ ದರ್ಶನ್ಗೆ ಈಗ ಜೈಲಿನ ಮುದ್ದೆ ತರಕಾರಿ ಸಾಂಬಾರ್ ತಿನ್ನೋಕಾಗಿದೆ ಸಂಕಷ್ಟ ಎದುರಾಗ್ತಾ ಇದೆ. ಸರಿಯಾಗಿ ಊಟ ಸೇರದೆ ನಿದ್ದೆ ಬಾರದೆ ದರ್ಶನ್ ಒದ್ದಾಡ್ತಾ ಇರೋದು. ನಿನ್ನೆ ರಾತ್ರಿಯೂ ಸಹ ತಡವಾಗಿ ನಿದ್ರೆಗೆ ಜಾರಿದ್ದಾರೆ ದರ್ಶನ್ ಅಂತ ಗೊತ್ತಾಗಿದೆ. ಸೊ ಅದರಲ್ಲೂ ಸಿನಿಮಾ ಹೀರೋಗಳು ಅಂತಂದ್ರೆ ಒಂದಷ್ಟು ಡಯಟ್ ಇರುತ್ತೆ, ಚಿಕನ್ ಮಟನ್. ಅದರಲ್ಲೂ ದರ್ಶನ್ ನಾನ್ ವೆಜ್ ಪ್ರಿಯರು. ಹಾಗೇನೆ ಡ್ರೈ ಫ್ರೂಟ್ಸು ಜ್ಯೂಸು ಇದೆಲ್ಲವೂ ಕೂಡ ಆಗಾಗ ಕಾಲಕ್ಕೆ ಟೈಮ್ಗೆ ಕೊಡುವಂಥದ್ದು ಆಗ್ತಾ ಇರುತ್ತೆ. ಆದರೆ ಈಗ ಅದ್ಯಾವುದೂ ಕೂಡ ಸಿಗ್ತಾ ಇಲ್ಲ. ಚಪಾತಿ ಮುದ್ದೆ ಊಟ ಇಂಥದ್ದೇ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಎಚ್ಚರಗೊಂಡಂತ ನಟ ದರ್ಶನ್ ಕಾಫಿ ಟೀ ಏನೂ ಕೂಡ ಸೇವಿಸದೆ ಬಿಸಿನೀರು ಕೇಳಿ ಅಲ್ಲಿ ದರ್ಶನ್ ಪಡೆದಿರುವಂತದ್ದಾಗಿದೆ. ಪರಪನಗ್ರಹಾರ ಭದ್ರತಾ ವಿಭಾಗದ ಬ್ಯಾರಕ್ ಅಲ್ಲಿರುವಂತಹ ನಟ ಧನ್ರಾಜ್ ವಿನಯ್ ಪ್ರದೋಷ್ ಜೊತೆ ಸದ್ಯಕ್ಕೆ ದರ್ಶನ್ ಇರೋದು. ಜೈಲಿನ ಒಂದೇ ಕೊಠಡಿಯಲ್ಲಿ ದರ್ಶನ್ ಹಾಗೂ ಮೂವರಿದ್ದಾರೆ. ಅಂದ್ರೆ ಕೊನೆಯದಾಗಿ ಯಾರು ಕಸ್ಟಡಿಯಲ್ಲಿ ಇದ್ರಲ್ಲ, ಕೊನೆಯದಾಗಿ ಜೈಲು ಸೇರಿದಂಥವ್ರು, ಸೊ ಅವರೆಲ್ಲರೂ ಕೂಡ ಒಂದೇ ಬ್ಯಾರಕ್ನಲ್ಲಿ ಸದ್ಯಕ್ಕಿದ್ದಾರೆ. ನಮ್ಮ ಆನೇಕಲ್ ಪ್ರತಿನಿಧಿ ರಾಮು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಮ್, ಈಗ ಅಲ್ಲಿ ನೀಡ್ತಿರುವಂತ ಊಟ ಉಪಹಾರ ಯಾವುದು ಕೂಡ ದರ್ಶನ್ಗೆ ಸೇರ್ತಾ ಇಲ್ಲ ಅನ್ನೋದು ಸಹಜವಾಗಿ. ಹೀರೋ ಅಂತಂದಾಗ ಒಂದಷ್ಟು ಡಯಟ್ ಎಲ್ಲ ಫಾಲೋ ಮಾಡ್ತಾ ಇರ್ತಾರೆ. ಅದರಲ್ಲೂ ನಾನ್ ವೆಜ್ ಅಂತಂದ್ರೆ ದರ್ಶನ್ಗೆ ಬಹಳ ಇಷ್ಟ ಇರುವಂತದ್ದು. ಸೊ ಏನೇನ್ ಆಗ್ತಿದೆ ಅಂತ ಜೈಲ್ ಡೈರಿ ಹೇಗಿದೆ? ಹೌದು ಅವಿನಾಶ್, ಏನು ಕಳೆದ 2 ದಿನಗಳಿಂದ ಕಾಟ್ಯಾರ ಜೈಲು ವಾಸ ಅನುಭವಿಸ್ತಿರೋದು ಅಂತ ಹೇಳೋದು. ಅಂದ್ರೆ ಸರಿಯಾಗಿ ಜೈಲು ಊಟ ಹೊಗ್ಗದ ಕಾರಣಕ್ಕೋಸ್ಕರ ಅಂದ್ರೆ ಅಲ್ಲಿ ನೀಡುವಂತ ಏನು ಅನ್ನ ಚಪಾತಿ ಮತ್ತೆ ಮುದ್ದೆಯನ್ನ ತಿನ್ನಲಾಗದೆ ಅವರು ಫಿಟ್ನೆಸ್ ನ ಮೇಂಟೈನ್ ಮಾಡ್ತಿದ್ರು. ಆದ್ರೆ ಇಲ್ಲಿ ಫಿಟ್ನೆಸ್ ಮಾಡೋದಕ್ಕಾಗದೆ ಇಲ್ಲಿ ಚಿಕನ್ ಮಟನ್ ಫ್ರೂಟ್ಸ್ ಸಹ ಏನೂ ಸಿಗೋದಿಲ್ಲ. ಆ ಕಾರಣ ಇವತ್ತು ಅವರು ಅಂದ್ರೆ ಜೈನ ಸಿಬ್ಬಂದಿ ಹತ್ರ ಹಂಚ್ಕೊಂಡಿರೋದು ಏನಂತಂದ್ರೆ, ಇವತ್ತು ನಮ್ಮ ವಕೀಲರು ಊಟದ ವಿಚಾರವಾಗಿ ಕೋರ್ಟ್ಗೆ ಸಲ್ಲಿಸ್ತಾರೆ. ನನಗೆ ಕೋರ್ಟಿಂದ ಅನುಮತಿ ಸಿಗುತ್ತೆ, ನನ್ನ ಮನೆ ಊಟ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಸಹ ಕಾಯ್ತಾ ಇರೋದು. ಜೈಲು ಊಟ ತಿನ್ನಕ್ಕಾಗದೆ ಪರದಾಡ್ತಾರೆ ಅಂತ ಒಂದು ರೀತಿ ಹೇಳಿದ್ರೆ, ಇನ್ನೊಂದು ಕಡೆ ಮೌನಕ್ಕೆ ಜಾರಿದೆ ಅಂತ ಹೇಳ್ಬೋದು. ಸೊ ಇಂದು ಬೆಳಿಗ್ಗೆ ಸುಮಾರು ಒಂದು 6 ಗಂಟೆಗೆ ಎದ್ದು ಕಾಫಿ ಬೇಡ ನನಗೆ ಬಿಸಿನೀರು ಬೇಕು ಅಂತ ಕೇಳಿ ಜೈಲು ಸಿಬ್ಬಂದಿ ಹತ್ರ ಬಿಸಿನೀರು ಸಹ ಕುಡಿದು ಈಗ ಪೇಪರ್ನ ಓದಿ ಈಗ ಮತ್ತೆ ಜೈಲಿನ ಮೆನು ಅಂತ ಇಂದು ಉಪ್ಪಿಟ್ಟನ್ನ ಸಹ ನೀಡಲಾಗ್ತಿದೆ. ಅವಿನಾಶ್, ಧನ್ಯವಾದ ರಾಮ್.